ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದು ಫ್ರೆಂಡ್ಸ್ ಏನು ಅಂದರೆ, ಹೆಣ್ಣಿಗೆ ಪ್ರೀತಿಸೋದು ಗೊತ್ತು, ಅದೇ ಪ್ರೀತಿಗೆ ಬೆಲೆ ಇಲ್ಲ ಅಂದಾಗ ಸ್ವಾಭಿಮಾನದಿಂದ ಬದುಕೋಕ್ಕೂ ಗೊತ್ತು ಅಲ್ವಾ. ಹೆಣ್ಣಿಗೆ ಪ್ರತಿಯೊಂದರಲ್ಲೂ ಗಂಡನ ಪ್ರೀತಿ ಆಗಲಿ, ಅತ್ತೆ ಮಾವನ ಪ್ರೀತಿ ಆಗಲಿ, ಒಂದು ತಂದೆ ತಾಯಿ ಪ್ರೀತಿ ಆಗಲಿ, ಎಲ್ಲನೂ ಬೇಕು. ಆ ಎಲ್ಲದರಲ್ಲೂ ತುಂಬ ಪವಿತ್ರವಾದದ್ದು ಒಂದು ಪ್ರೀತಿ ಅಂದರೆ ಗಂಡನ ಪ್ರೀತಿ. ಆ ಗಂಡನ ಪ್ರೀತಿಲಿ ಹೆಣ್ಮಕ್ಳು ತುಂಬಾ ಕಳೆದೋಗಿರ್ತಾರೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ, ತುಂಬ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡೋ ವ್ಯಕ್ತಿ ಯಾರು ಅಂದರೆ ಅದು ತನ್ನ ಗಂಡ, ತನ್ನ ಪ್ರಿಯತಮ, ತನ್ನ ಒಂದು ಆತ್ಮೀಯ ಬಂಧು ಅಂದ್ರೇ ಅವನೇ ಆಗಿರ್ತಾನೆ. ತಂದೆ ತಾಯಿ ಪ್ರತಿಯೊಂದು ಸ್ಥಾನವೂ ಅವನೇ ಇರುತ್ತೆ. ಅವನ್ನ ಒಂದು ಪ್ರೀತಿಸ್ತಾ ಇದ್ದಾಳೆ ಅಂತಂದಾಗ ಆ ಹೆಣ್ಣಿಗೆ ಎಷ್ಟು ಅವನು ಗೌರವ ಕೊಡಬೇಕಲ್ವ. ಆ ಹೆಣ್ಣಿಗೆ ಅವನು ಎಷ್ಟು ಒಂದು ಹೆಣ್ಣಿಗೆ ಅವನಾಗಿರ್ಬೇಕಲ್ವ. ಅದೇ ಹೆಣ್ಣನ್ನ ಅವಮಾನಿಸೋದು, ಅವಳನ್ನು ಮೋಸ ಮಾಡೋದು, ಅವಳಿಗೆ ಸುಳ್ಳು ಹೇಳೋದು, ಅವಳಿಗೆ ಒಂದು ಅರ್ಥಪೂರ್ಣವಾದಂಥ ಮಾತುಗಳಿಂದ ಮಾತಾಡುವಂಥದ್ದು, ಅವಳ ಒಂದು ಘನತೆ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಅವಳನ್ನು ಅಸಭ್ಯವಾಗಿ ನಡೆಸ್ಕೊಳ್ಳೋದು, ಅವಳನ್ನು ಹೇಗೆ ಬೇಕಾಗೆ ಟ್ರೀಟ್ ಮಾಡೋವಂಥದ್ದು, ಮತ್ತು ಅವಳಿಗೆ ಒಂದು ಚೂರು ಬೆಲೆ ಕೊಡದೇ ಇರುವಂಥದ್ದು. ಏಕೆಂದರೆ ಹೆಣ್ಣು ಎಲ್ಲನೂ ಸಹಿಸ್ತಾಳೆ ಅಂದರೆ ಅವಳವನ್ನ ತುಂಬಾ ಇಷ್ಟಪಡ್ತಿರ್ತಾಳೆ. ಅವನು ಏನೇ ಮಾಡಿದ್ರೂ ಸಹಿಸ್ತಾ ಇದ್ದಾಳೆ ಅಂದರೆ ಅವಳಿಗೆ ಅವನ ಮೇಲಿರುವಂಥ ಅತಿಯಾದ ಪ್ರೀತಿ. ಆ ಪ್ರೀತಿ ಯಾವಾಗ ಕೆಳಗೆ ಕಳಚುತ್ತದೋ ಗೊತ್ತಿಲ್ಲ. ತಾಳ್ಮೆ ಎಲ್ಲಿಗಂಟ ಸಹಿಸ್ತಾಳೋ, ತನ್ನ ಕೈಲಿ ಎಲ್ಲಿಗಂಟ ಶಕ್ತಿ ಇರೋವರೆಗೂ ಆ ಪ್ರೀತಿಗೆ ತಾಳ್ಮೆ ಕೊಡ್ತಾಳೆ. ಏಕೆಂದರೆ ಅವನು ಹೊಡಿಲಿ, ಬಡಿಲಿ, ಬೈಲಿ, ಅಸಭ್ಯವಾಗಿ ನಡ್ಕೊಳ್ಳಿ, ಅಪ್ಪಿತಪ್ಪಿ ಅವಳ ಒಂದು ತಾಳ್ಮೆ ಕಟ್ಟೆ ಅನ್ನೋದು ಒಡೆದೋದ್ರೆ ಪ್ರಳಯನೇ ಆಗುತ್ತಂತೆ. ಆದಿಶಕ್ತಿ ಎಲ್ಲನೂ ತಾಳ್ಮೆಯಿಂದ ನೋಡ್ತಾಳೆ. ಅವಳ ಒಂದು ಉಗ್ರ ರೂಪ ತಾಳಬೇಕು ಅಂದರೆ ಅವಳ ತಾಳ್ಮೆ ಒಂದು ಪರೀಕ್ಷೆ ಮಾಡಿದಾಗ ಮಾತ್ರ. ಹಾಗೆ ಹೆಣ್ಣು ಅಷ್ಟೇ. ಒಂದು ಹೆಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅವಳು ಎಲ್ಲಿಗಂಟ ಸಹಿಸ್ತಾಳೆ ಅಂದರೆ, ನಾನು ಕೆಟ್ಟು ಇವತ್ತು ಇವನನ್ನೇ ನಾನು ಎದುರಿಸ್ಕೊಂಡು ಇವನ ಒಂದು ಹಿಂಸೆನೇ ನಾನು ತಾಳೋಕ್ಕಾಗಲ್ಲ, ನಾನು ಇವನಲ್ಲ ಅಂದರೆ ಇನ್ನೊಬ್ಬ ಹೋದ್ರೂ ಇನ್ನೊಬ್ಬನಿಂದಲೂ ನಾನು ಇದನ್ನೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ವಿಷಯದಲ್ಲೂ ಒಬ್ಬನಲ್ಲೇ ನೋಡ್ತಾಳೆ. ಅಂದರೆ ಇವತ್ತು ಸರಿ ಆಗ್ತಾನೆ, ನಾಳೆ ಸರಿ ಆಗ್ತಾನೆ, ಇವತ್ತಿಲ್ಲ ನಾಡಿದ್ದು ಸರಿ ಆಗ್ಬೋದು ಅಂತ ತಾಳ್ಮೆಯಿಂದ ಪರೀಕ್ಷೆ ಮಾಡ್ತಾ ಇರ್ತಾಳೆ. ಸೋತು ತುಂಬ ಸೋತಾಗುತ್ತೆ. ಈಗ ಒಂದು ಹೆಣ್ಣು ಬಗ್ಗು ಅಂದರೆ ನೆಲ ಹತ್ರ ಬಗ್ಬೋದು. ಅತಿ ಬಗ್ಗಿ ಹೋಗಿದ್ದೀನಿ, ನೀನು ಬಗ್ಗಕ್ಕಿರೋದು ಗುಂಡಿ ತೆಗೆದ್ರೆ ಒಳಗೆ ಮುಚ್ಚೋದಷ್ಟೇ, ಅಷ್ಟು ಬಗ್ಗಿರ್ತಾಳೆ. ಇನ್ನೂ ಅವಳ ಸಹನೆ ಕಟ್ಟೆ ಉಡಿದಂತೆ ಇದ್ದರೆ ಅವಳು ಮನುಷ್ಯಲಾಗಿರೋಕ್ಕಾಗುತ್ತಾ? ಯಾವಾಗ ಆ ಪ್ರೀತಿಗೆ ಬೆಲೆ ಕೊಡ್ದಿರೋಂಥ ವ್ಯಕ್ತಿ ನಾಲಾಯಕು ಅಂತ ಗೊತ್ತಾದಾಗ ಅವಳ ಸಹನೆಯನ್ನು ಕಳ್ಕೊಂಡ್ಬಿಡ್ತಾಳೆ. ಸಹನೆಯನ್ನು ಕಳ್ಕೊಂಡು ಅವಳು ನಾನು ಇಲ್ಲಿವರೆಗೂ ಇದ್ದಿದ್ದು ಸಾಕು, ಇನ್ನು ಮುಂದೆ ಆ ವ್ಯಕ್ತಿ ಮುಂದೆ ನಾನು ಇನ್ನೂ ಚೆನ್ನಾಗಿ ಬಾಳಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತಾಳೆ. ಅಂದರೆ ಆ ಪ್ರೀತಿಗೆ ಬೆಲೆ ಇಲ್ಲ ಅಂದಮೇಲೆ ಅವಳ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ವ. ಎಲ್ಲನೂ ಸಹಿಸ್ತೀನಿ ಅಂದರೆ ಪ್ರತಿಯೊಂದನ್ನು ಸಹಿಸಬೇಕು ಅಂತಿಲ್ಲ ಅಲ್ವಾ. ಈಗ ಒಂದು ಪ್ರೀತಿಗೆ ಬೆಲೆ ಕೊಡ್ತೀವಿ ಅಂದರೆ ಆ ಪ್ರೀತಿಗೆ ಅವರು ಯೋಗ್ಯರಿದ್ದಾರೆ ಅಂದ್ಕೊಂಡೆ ಅಲ್ವಾ, ಯೋಗ್ಯತೆ ಇದೆ ಅಂದ್ಕೊಂಡೆ ಬಿಡು. ಸೋಲನ ಯಾರ ಮುಂದೆ ಸೋಲ್ತಾ ಇದ್ದೀವಿ? ನಾವು ಇಷ್ಟಪಟ್ಟ ವ್ಯಕ್ತಿ ಹತ್ರ, ನಮ್ಮ ಗಂಡನ ಹತ್ರ, ನನ್ನ ಒಂದು ಪ್ರೀತಿದ ಹುಡುಗನ ಹತ್ರ ನಾನು ಸೋಲ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸೋಲ್ತಾರೆ. ಆದರೆ ಆ ಸಹನೆಗೂ ಒಂದು ಮಿತಿ ಅನ್ನೋದಿರುತ್ತಲ್ವ. ತುಂಬ ಮೀರಿದಾಗಲೇ ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕೋಕ್ಕೆ ಸ್ಟಾರ್ಟ್ ಮಾಡೋದು. ನಾವು ಇಲ್ಲೇ ಕಷ್ಟಪಟ್ಟು ಸಾಕು, ನಾವು ಕಷ್ಟಪಟ್ಟು ಬದುಕಿ ದುಡಿದು ಅವ್ರ ಮುಂದೆ ಚೆನ್ನಾಗಿರೋಣ ಅಂತ ಒಂದು ಅಂತನ ದಾಟಿ ಈಚೆ ಬರ್ತಾರೆ. ಬಂದು ಅವರ ಒಂದು ವೃತ್ತಿ ಜೀವನದಲ್ಲಿ ಎಲ್ಲೂ ಅಂದರೆ ಒಬ್ಬರು ಬೆರಳು ಮಾಡದೆ ತೋರಿಸ್ದಂಗೆ ಸ್ವಾಭಿಮಾನದಲ್ಲಿ ಬದುಕ್ತಾ ಇರ್ತಾರೆ. ಅವ್ರಿಗೆ ನೋಡಿ ಅಸಹ್ಯ ಆಗಬೇಕು, ನಾನು ಇಂಥ ಹುಡುಗಿನ ಎಷ್ಟು ಹಿಂಸೆ ಕೊಟ್ಟು ನಾನು ಈ ಥರ ಎಲ್ಲ ಅವಳನ್ನು ಒಂದು ಟ್ರೀಟ್ ಮಾಡೋಣ ಅಂತ ಅವ್ರಿಗೆ ನಾಚಿಕೆ ಆಗಬೇಕು. ಆ ಥರ ಅವಳಿಗೆ ಬದುಕೋಕ್ಕೂ ಬರುತ್ತೆ. ಹೆಣ್ಣು ಒಲಿದರೆ ಮಾರಿ ಮುನಿದರೆ ಫಸ್ಟೇ ಆಲ್ಮೋಸ್ಟ್ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಆ ಟಾಪಿಕ್ ಬೇಡ ಇವಾಗ. ಹಾಗಾಗಿ ನಾನು
ಹೇಳೋದು, ಹೆಣ್ಮಕ್ಳನ್ನ ಸಹನೆನ ತುಂಬ ಪರೀಕ್ಷೆ ಮಾಡ್ತಾರೆ ತುಂಬ ಜನ ಗಂಡ್ಮಕ್ಳು. ಅವ್ರಿಗೇನಂದರೆ ಅವಳ ಸಹನೆನೇ ಅವಳಿಗೆ ಮುಳ್ಳಾಗ್ಬಿಡುತ್ತನ್ನತ್ತೆ. ನೋಡಿ ನಾನು ಹೆಣ್ಮಕ್ಳಿಗೆ ಒಂದು ಸಜೆಷನ್ ಕೊಡೋದು, ನಿಮ್ಮ ತಾಳ್ಮೆ ಕಟ್ಟೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರಿ. ಅತಿ ಮೀರಿ ನಿಮ್ಮತನಕ್ಕೆ ನಿಮಗೆ ಕೂತು ಬಂದಾಗ ಬಿಟ್ಟು ಹೊರಗಡೆ ಪ್ರಪಂಚ ಬಂದು ನಿಮ್ಮದೇ ಆದಂಥ ಒಂದು ಬದುಕು ಕಟ್ಕೊಳ್ಳೋದ್ರೆ ಖಂಡಿತ ತಪ್ಪೇನಿಲ್ಲ. ಅದು ಬಿಟ್ಟು ಸುಮ್ಮನೆ ಬೇಕು ಅಂತಲೇ ಸಣ್ಣ ಪುಟ್ಟ ಜಗಳ ಆಡಿಕೊಂಡು ಮನಸ್ತಾಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದ್ಕೊಂಡು ಲೈಫ್ಗಳನ್ನ ಹಾಳು ಮಾಡ್ಕೋಬೇಡಿ. ನಿಮಗೆ ನೀವು ಎಲ್ಲಿವರೆಗೂ ಅನುಭವಿಸಿರ್ತೀರ ನೋವನ್ನ, ಅದು ಎಲ್ಲಿ ಮೀರಿ ಹೋಗಿದೆ, ಇನ್ನೂ ಮುಂದೆ ನನ್ನ ಜೀವನ ಸಾಕಾಗಲ್ಲ, ಮುಗೀತು, ನಾನೊಂದಿದ್ದರೆ ಏನಾದರೂ ಜಯಿಸ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಮಾತ್ರ ನೀವು ಮುಂದೆ ಯಾವುದೇ ಹೆಜ್ಜೆ ಹಾಕ್ಕೊಂಡ್ರೂ ಅದಕ್ಕೆ ನಿಮಗೊಂದು ಅರ್ಥ ಇರುತ್ತೆ. ಯಾಕಂದರೆ ನೀವು ಅನುಭವಿಸಿರೋ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಹೇಳ್ತಾರೆ, ಹೇಳೋರು ಕೇಳೋರು ಯಾರೂ ಬಂದು ಅನ್ನ ಹಾಕಲ್ಲ. ಇಲ್ಲಿ ನಮಗೆ ಯಾರೂ ಒಳ್ಳೆಯದು ಮಾಡಲ್ಲ. ಅದೇ ಒಂಟಿ ಹೆಣ್ಣು ಈ ಕಷ್ಟದಲ್ಲಿಲ್ಲೇ ಇದ್ದಾಳೆ ಅಂದರೆ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ 1000 ಜನ ಇರ್ತಾರೆ. ಅದೇ ಹೆಣ್ಣು ಗಟ್ಟಿ ಮಾಡಿ ಮನಸ್ಸು ಮಾಡಿ ಅಂದರೆ ನೀನು ಅಂದರೆ ನಿಮ್ಮಪ್ಪ ಅಂತ ಯಾವಾಗ ನಿಂತ್ಕೋತೀವೋ ಆಗಲೇ ಹೆಣ್ಣಾಗಕ್ಕೆ ಸಾಧ್ಯ. ಅದು ಬಿಟ್ಟು ಯಾರೋ ಒಂದು ವೀಕ್ನೆಸ್ಗೆ ತಾಳ್ಮೆ ಇದು ಮಾಡಿಕೊಂಡು ಇನ್ನೊಬ್ಬರ ಒಂದು ಬಲೆಗೆ ಬಿದ್ದುಕೊಂಡು ಲೈಫ್ನ ಹಾಳು ಮಾಡಿಕೊಂಡು ನಿಮ್ಮನ್ನು ನೀವು ಇದು ಮಾಡಿಕೊಡಿ. ಹಾಗೆ ಹೆಣ್ಮಕ್ಳಿಗೆ ಪ್ರೀತಿಸೋದು ಗೊತ್ತಿರುತ್ತೆ, ಸ್ವಾಭಿಮಾನದಿಂದ ಬದುಕೋಕ್ಕೂ ಗೊತ್ತಿರುತ್ತೆ. ಯಾಕೆಂದರೆ ಇದೆರಡು ನಮ್ಮ ಅಧಿಕಾರ. ಯಾಕಂದರೆ ಪ್ರೀತಿಸೋ ವ್ಯಕ್ತಿಗೆ ಏನು ಪ್ರಾಣ ಬೇಕಾದರೂ ಕೊಡ್ಬೋದು. ಅದೇ ಆ ತಾಳ್ಮೆ ಕಟ್ಟೆ ಹೊಡೆದಾಗ ಸ್ವಾಭಿಮಾನದಿಂದ ಬದುಕೋಕ್ಕೂ ಬರುತ್ತೆ ಅನ್ನೋದು ನಾವು ತುಂಬ ಜನ ಹೆಣ್ಮಕ್ಳು ಅದನ್ನು ಮಾಡಿದ್ದೀವಿ. ಯಾಕಂದರೆ ಗಂಡ ಇಲ್ಲ ಅಂದ್ರೂ ಎಷ್ಟೋ ಹೆಣ್ಣುಮಕ್ಳು ಇನ್ನೂ ಸ್ವಾಭಿಮಾನದಿಂದ ಧೈರ್ಯವಾಗಿ ಮಕ್ಕಳನ್ನ ಸಾಕೊಂಡು ಒಂದು ದಿಟ್ಟ ಮಹಿಳೆ ಅಂದ್ಕೊಂಡು ಬದುಕ್ತಾ ಇದ್ದಾಳೆ. ಅದು ಇವತ್ತಿಗೂ ಇತಿಹಾಸನೇ ಇದೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.